ಪೀಪಲ್ ಥಿಂಕ್ ಯೂರಿಕ್ ಆಸಿಸ್ ಅಂದ್ರೆ ಓನ್ಲಿ ನಾನ್ ವೆಜ್ ಈಟರ್ಸ್ ಪ್ರಾಬ್ಲಮ್ ಅನ್ಕೊಂಡಿದ್ದಾರೆ. ಬಟ್ ಶಾಕಿಂಗ್ ಟ್ರೂತ್ ಏನ್ ಗೊತ್ತಾ, ವೆಜಿಟೇರಿಯನ್ಸ್ ಕೂಡ ಯೂರಿಕ್ ಆಸಿಸ್ ಜಾಸ್ತಿ ಆಗ್ಬೋದು. ಈಗ ನಾನು ನಿಮ್ಗೆ ಹೇಳ್ತಿರೋ ವಿಚಾರ ಮೀಟ್ ತಿನ್ನಲ್ಲ, ಆದ್ರೂ ಕೂಡ ಯೂರಿಕ್ ಆಸಿಸ್ ಸ್ಪೈಕ್ ಆಗ್ಬೋದು. ಯಾಕೆ, ಬಾಡಿ ಒಳಗಡೆ ಏನಾಗುತ್ತೆ, ಯೂರಿಕ್ ಆಸಿಸ್ ಅಂದ್ರೆ ಏನು ಆಕ್ಚುಲಿ, ಹೌ ಟು ಕಂಟ್ರೋಲ್ ನ್ಯಾಚುರಲಿ, ಮತ್ತು ಶುಗರಿ ಫುಡ್ಡು, ಬೇಕರಿ ಫುಡ್ಡು ಮತ್ತು ಸಾಫ್ಟ್ ಡ್ರಿಂಕು ವೈ ಡೇಂಜರಸ್ ಫಾರ್ ಯೂರಿಕ್ ಆಸಿಡ್ಸ್. ಈ ವಿಡಿಯೋ ಎಂಡ್ ಗಡ್ಡ ನೋಡಿ. ವೆಲ್ಕಮ್ ಬ್ಯಾಕ್ ಟು ಫಿಟ್ನೆಸ್ ಗುರು ಬೆಸ್ಟ್ ವಿಡಿಯೋಸ್. ವಾಟ್ ಈಸ್ ಯೂರಿಕ್ ಆಸಿಡ್ಸ್? ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಮ್ಮ ಬಾಡಿ ಪ್ರೋಟೀನ್ ಮತ್ತೆ ಪ್ಯೂರಿನ್ ಬ್ರೇಕ್ ಆದಾಗ ಯೂರಿಕ್ ಆಸಿಡ್ ಫಾರ್ಮ್ ಆಗುತ್ತೆ. ನ್ಯಾಚುರಲಿ ಕಿಡ್ನಿ ಯೂರಿನ್ ಮೂಲಕ ಫ್ಲಶ್ ಮಾಡುತ್ತೆ. ಪ್ರಾಬ್ಲಮ್ ಏನಂದ್ರೆ ಓವರ್ ಪ್ರೊಡಕ್ಷನ್ ಅಥವಾ ಕಿಡ್ನಿ ಫ್ಲಶ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಯೂರಿಕ್ ಆಸಿಡ್ಸ್ ಬ್ಲಡ್ ನಲ್ಲಿ ಜಾಮ್ ಆಗುತ್ತೆ. ರಿಸರ್ಚ್ ಏನ್ ಹೇಳಿದೆ, NIH ಸ್ಟಡೀಸ್ ಹೇಳಿದೆ, ಇಂಡಿಯಾನಲ್ಲಿ ವೆಜಿಟೇರಿಯನ್ಸ್ಗೆ ಮತ್ತೆ ನಾನ್ ವೆಜಿಟೇರಿಯನ್ಸ್ಗೆ ಯೂರಿಕ್ ಆಸಿಡ್ ಕೇಸಸ್ ಜಾಸ್ತಿ ಇದೆ ಅಂತ ಹೇಳಿದೆ. ವಾಟ್ ಈಸ್ ಪ್ಯೂರಿನ್? ಪ್ಯೂರಿನ್ ಅಂದ್ರೆ ಕೆಮಿಕಲ್ ಆಲ್ರೆಡಿ ನಿಮ್ಮ ಬಾಡಿನಲ್ಲಿ DNA RNA ಆಲ್ರೆಡಿ ಮಾಲಿಕ್ಯೂಲ್ ನಲ್ಲಿ ಇರುತ್ತೆ. ಫುಡ್ ಸೋರ್ಸ್ ಏನಂದ್ರೆ ನಾನ್ ವೆಜಿಟೇರಿಯನ್ಸ್ಗೆ ರೆಡ್ ಮೀಟ್ ನಲ್ಲಿ ಇದ್ರೆ, ವೆಜಿಟೇರಿಯನ್ಸ್ಗೆ ಬೀನ್ಸು, ಮಶ್ರೂಮ್ಸು, ಸ್ಪೀನಚ್ಚು ಮತ್ತೆ ಓಟ್ಸ್ ನಲ್ಲಿ ಸಿಗುತ್ತೆ. ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳ, ಕಾಫಿಗೆ ಸ್ವಲ್ಪ ಶುಗರ್ ಓಕೆ, ಜಾಸ್ತಿ ಶುಗರ್ ಆದ್ರೆ ಟೇಸ್ಟ್ ಚೆನ್ನಾಗಿರಲ್ಲ ಅಲ್ವಾ? ಅದೇ ತರ ಪ್ಯೂರಿನ್ಸ್ ಸ್ವಲ್ಪ ಓಕೆ, ಜಾಸ್ತಿ ಆದ್ರೆ ಯೂರಿಕ್ ಆಸಿಡ್ಸ್ ಸ್ಪೈಕ್ ಮಾಡುತ್ತೆ. ವೆಜಿಟೇರಿಯನ್ಸ್ ನಲ್ಲಿ ಯಾಕೆ ಯೂರಿಕ್ ಆಸಿಡ್ಸ್ ಜಾಸ್ತಿ ಆಗಿದೆ? ವೆಜಿಟೇರಿಯನ್ಸ್ ಫುಡ್ ಲೈಕ್ ದಾಲ್, ರಾಜ್ಮಾ, ಮಶ್ರೂಮ್, ಸ್ಪೀನಚ್ಚು ಹೈ ಪ್ಯೂರಿನ್ ಇರುತ್ತೆ. ವಾಟರ್ ಕಡಿಮೆ ಕುಡಿಯೋದ್ರಿಂದ ಯೂರಿನ್ ಕಾನ್ಸಂಟ್ರೇಟ್ ಆಗಿ ಫ್ಲಶ್ ಆಗಲ್ಲ. ಶುಗರಿ ಫುಡ್ ಆಗ್ಲಿ, ಕೂಲ್ ಡ್ರಿಂಕ್ಸ್ ಆಗ್ಲಿ ಮತ್ತೆ ಯೂರಿಕ್ ಆಸಿಡ್ಸ್ ಜಾಸ್ತಿ ಮಾಡುತ್ತೆ. ಮತ್ತೆ ಕಿಡ್ನಿ ಫಂಕ್ಷನ್ ಆಲ್ರೆಡಿ ವೀಕ್ ಇದ್ರೆ ಯೂರಿಕ್ ಆಸಿಡ್ಸ್ ಟ್ರಾಪ್ ಆಗುತ್ತೆ. ರಿಸರ್ಚ್ ಏನ್ ಹೇಳಿದೆ, ಇಂಡಿಯನ್ ಜನರಲ್ ಆಫ್ ಮೆಡಿಸಿನ್ ರಿಸರ್ಚ್ ಹೇಳಿದೆ, ಯೂರಿಕ್ ಆಸಿಡ್ ಪೇಷಂಟ್ಸ್ ನಲ್ಲಿ 30% ವೆಜಿಟೇರಿಯನ್ಸೇ ಅಂತ. ಲೂಸ್ ವಾಟರ್ ಇಂಟೇಕು ಇನ್ಸ್ಟೆಡ್ ಆಫ್ ಬಾಡಿ. ವಾಟ್ಸ್ ಹ್ಯಾಪನ್? ವಾಟರ್ ಕಡಿಮೆ ಇತ್ತು ಅಂತಂದ್ರೆ ಯೂರಿನ್ ಥಿಕ್ ಆಗಿ ಕಾನ್ಸಂಟ್ರೇಟ್ ಕಿಡ್ನೀಸ್ಗೆ ಯೂರಿಕ್ ಆಸಿಡ್ಸ್ ನ ಡಿಸಾಲ್ವ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಬ್ಲಡ್ ನಲ್ಲಿ ಯೂರಿಕ್ ಆಸಿಡ್ಸ್ ಜಾಮ್ ಆಗುತ್ತೆ, ಕಿಡ್ನಿ ಸ್ಟೋನ್ಸ್ ಬರುತ್ತೆ. ಶುಗರಿ ಫುಡ್, ಬೇಕರಿ ಐಟಮ್ಸ್ ವೈ ಡೇಂಜರಸ್? ಶುಗರಿ ಫುಡ್ ನಲ್ಲಿ, ಬೇಕರಿ ಫುಡ್ ನಲ್ಲಿ ಫ್ರಕ್ಟೋಸ್ ಹೈ ಶುಗರ್ ಇರುತ್ತೆ. ಫ್ರಕ್ಟೋಸ್ ಮೆಟಬಾಲಿಸಮ್ ನ ಮತ್ತೆ ಬಾಡಿ ATP ಕ್ವಿಕ್ ಎಕ್ಸಲೇಟ್ ಮಾಡಿ ಪ್ಯೂರಿನ್ ರಿಲೀಸ್ ಮಾಡುತ್ತೆ. ಯೂರಿಕ್ ಆಸಿಡ್ ಶೂಟಪ್ ಆಗುತ್ತೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗುತ್ತೆ, ಕಿಡ್ನಿ ಫ್ಲಶ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಮೋರ್ ಯೂರಿಕ್ ಆಸಿಡ್ ಪ್ರೊಡಕ್ಷನ್ಸ್. ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಒಂದು ಕೂಲ್ ಡ್ರಿಂಕ್ಸ್ ನಿಮ್ಮ ಬಾಡಿ ಒಳಗಡೆ ಯೂರಿಕ್ ಆಸಿಡ್ ಫ್ಯಾಕ್ಟ್ರಿನ ಆನ್ ಮಾಡುತ್ತೆ. ಒಬೆಸಿಟಿ, ಬೆಲಿ ಫ್ಯಾಟ್ ಏನಾಗುತ್ತೆ ಯೂರಿಕ್ ಆಸಿಡ್ಸ್ಗೆ? ಫ್ಯಾಟ್ ಸೆಲ್ಸ್ ಆಕ್ಟಿವ್ ಆಗುತ್ತೆ, ಜಾಸ್ತಿ ಪ್ಯೂರಿನ್ ಬ್ರೇಕ್ ಡೌನ್ ಆಗುತ್ತೆ. ಯೂರಿಕ್ ಆಸಿಡ್ಸ್ ಜಾಸ್ತಿ ಆಗಿ ಬೆಲಿ ಫ್ಯಾಟು, ಇನ್ಸುಲಿನ್ ರೆಸಿಸ್ಟೆನ್ಸ್, ಕಿಡ್ನಿ ಬ್ಲಾಕ್ ಆಗುತ್ತೆ. ಪ್ಲಸ್ ಇನ್ಫ್ಲಮೇಷನ್, ಕೆಮಿಕಲ್ ರಿಲೀಸ್, ಕಿಡ್ನಿ ವೀಕ್ ಆಗೋ ತರ ಮಾಡುತ್ತೆ. ಸಿಂಪ್ಟಮ್ಸ್ ಮತ್ತೆ ರಿಸ್ಕ್ ಏನ್ ಗೊತ್ತಾ, ಜಾಯಿಂಟ್ ಪೈನ್ ಮತ್ತೆ ಸ್ವೆಲ್ಲಿಂಗ್ ಆಗುತ್ತೆ, ಕಿಡ್ನಿ ಸ್ಟೋನ್ಸ್ ಗಳಾಗ್ಬೋದು, BP ಮತ್ತೆ ಡಯಾಬಿಟಿಸ್ ಜಾಸ್ತಿ ಆಗುತ್ತೆ. ರಿಸರ್ಚ್ ಏನ್ ಹೇಳಿದೆ ಗೊತ್ತಾ, ಯೂರಿಕ್ ಆಸಿಡ್ ಜಾಸ್ತಿ ಇದ್ರೆ ಮೆಟಬಾಲಿಸಮ್ ಸಿಂಪ್ಟಮ್ಸ್ ರಿಸ್ಕ್ ಜಾಸ್ತಿ ಅಂತ ಹೇಳಿದೆ. ಹೌ ಟು ಕಂಟ್ರೋಲ್ ನ್ಯಾಚುರಲಿ? ಹೈಡ್ರೇಷನ್ ಲೈಕ್ 3 to 4 ಲೀಟರ್ ಎವ್ರಿ ಡೇ ವಾಟರ್ ಇಂಟೇಕ್ ಮಾಡಬೇಕು. ಶುಗರ್ ಡ್ರಿಂಕು, ಬೇಕರಿ ಫುಡ್, ಸೋಡಾನ ಕಟ್ ಮಾಡಬೇಕು. ವೇಟ್ ಮ್ಯಾನೇಜ್ಮೆಂಟ್ ಮಾಡಬೇಕು, ಬೆಲಿ ಫ್ಯಾಟ್ನ ರೆಡ್ಯೂಸ್ ಮಾಡಬೇಕು. ಫ್ರೂಟ್ಸ್ ಅಂದ್ರೆ ಆಪಲ್ ಮತ್ತೆ ಪಪಾಯ ಯೂರಿಕ್ ಆಸಿಡ್ಸ್ ನ ರೆಡ್ಯೂಸ್ ಮಾಡುತ್ತೆ. ರೆಗ್ಯುಲರ್ ವರ್ಕೌಟ್ ಇನ್ಸುಲಿನ್ ನ ಸೆನ್ಸಿಟಿವಿಟಿನ ಇಂಪ್ರೂವ್ ಮಾಡುತ್ತೆ. ಸೊ ಯೂರಿಕ್ ಆಸಿಡ್ಸ್ ಪ್ರಾಬ್ಲಮ್ ವೆಜಿಟೇರಿಯನ್ಸ್ ನಾನ್ ವೆಜಿಟೇರಿಯನ್ಸ್ ಅಲ್ಲ, ಇಟ್ಸ್ ಅಬೌಟ್ ಪ್ಯೂರಿನ್, ವಾಟರು, ಶುಗರು, ಬೆಲಿ ಫ್ಯಾಟು ಮತ್ತೆ ಕಿಡ್ನಿ ಹೆಲ್ತ್ ಕೂಡ ಮ್ಯಾಟರ್ ಆಗ್ತವೆ. ರಿಮೆಂಬರ್, ಹೈಡ್ರೇಟೆಡ್ ವೆಲ್, ಹೀಟ್ ಸ್ಮಾರ್ಟ್, ಮೂವ್ ಡೈಲಿ. ನಿಮ್ಮ ಬಾಡಿ ಸ್ಪಾಂಜ್ ತರ ಮಸಲ್ ಗ್ಲೂಕೋಸ್ ಅಬ್ಸರ್ವ್ ಮಾಡುತ್ತೆ, ಕಿಡ್ನಿ ಟಾಕ್ಸಿಕ್ಸ್ ನ ಫ್ಲಶ್ ಮಾಡುತ್ತೆ. ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಅಂತ ಅನ್ಸಿದ್ರೆ, ಈ ವಿಡಿಯೋದಿಂದ ಕಲ್ತಿದ್ದೀನಿ ಅಂತ ನಿಮ್ಗೇನಾದ್ರೂ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಕೀಪ್ ವಾಚಿಂಗ್ ಫಿಟ್ನೆಸ್ ಗುರು.